ಹೇಳ್ರಪ್ಪ. ಈ ಧೀರಜ್ಗೆಲ್ಲ ಅವನ ಮನೆ ಕೆಲಸದವಳು ವಾರಿಜಾಶ್ರೀ ಅಂತ ಸೌಜನ್ಯ ಹತ್ಯೆ ನಡೆದ ತಕ್ಷಣವೇ ಆ ಮರುದಿನ ಬಟ್ಟೆ ಒಗಿಬೇಕಾದ್ರೆ ಧೀರಜ್ ಕೆಲ್ಲನ್ ಬಟ್ಟೆ ಒಗಿಬೇಕಾದ್ರೆ ಬ್ಲಡ್ ನೋಡ್ತಾಳೆ, ಬಟ್ಟೆ ತುಂಬ ರಕ್ತ ಆಗಿರ್ತದೆ, ಭೌಹಾರ್ತಾಳೆ ಅವಳು. ನೆಕ್ಸ್ಟ್ ಡೇ ಇಂತ ನೋಡೋಕೆ ಮಾಡ್ತಾಳೆ, ಸೌಜನ್ಯ ಕೊಲೆ ಆಯ್ತು ಅಂದ್ಕೊಂಡು ಹೆದರ್ಕೊಂಡು ಬಿಡ್ತಾಳೆ ಅವಳು, ಹೆದರ್ಕೋತಾಳೆ ಅವಳು. ಡೌಟ್ ಬರ್ತದೆ, ನನ್ನ ಮೇಲೆ ಹಣೆ ಇಟ್ಟಳು. ಯಾರ ಬಾಯಿ ನಾವು ಮುಚ್ಚಿಸ್ಬೋದು, ಮನೆ ಕೆಲಸದವ್ರ ಬಾಯಿ ಮುಚ್ಚೋಕ್ಕಾಗುತ್ತಾ? ಅಲ್ಲೇ ಇಲ್ಲೇ ಹೋದಾಗ ಹೇಳ್ಕೊಂತ ಇರ್ತಾರೆ, ಅವನಿಗೆ ಹೆದರಿಕೆ ಅವಳಿಗೆ ಹೆದರಿಕೆ ಹಾಕ್ತಾರೆ, ಅದು ಕೂಡ ಸುಮ್ಮನೆ ಇರಲ್ಲ. ಆವಾಗ ಇವರು 10ನೇ ತಾರೀಕು ಬಟ್ ರಕ್ತದ ಕಲೆ ಇರುವಂತ ಶರ್ಟನ್ನೇ ಯಾಕೆ ಅವಳಿಗೆ ಕೊಡ್ತಾನೆ? ಒಗೆಯವಳು, ಮನೆ ಒಗೆಯವಳು ಅವಳು, ಅದನ್ನ ನಾಶ ಮಾಡ್ಬೋದಾಗಿತ್ತು. ನೋಡಿ, ಎಲ್ಲರೂ ಜಾಸ್ತಿ ಬುದ್ಧಿವಂತಿಕೆ ಆದವ್ರು ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕಾಕತ್ತಾರೆ. ಹೋದಾಗ ಒಬ್ಬಳ ಯಾರನ್ನು ಎತ್ಕೊಂಡು ಬರ್ತಾ ಇದಾರಲ್ಲ ದಣಿ ಅಂತ ಹೇಳಿ ವಾರಿಜಾಚಾರ್ತಿ ಅನ್ನೋಳು ನೋಡ್ತಾಳೆ, ಅವರು ಮನೆ ಕೆಲಸದವಳು. ಯಾರನ್ನು ಎತ್ಕೊಂಡು ಬರ್ತಾ ಇದಾರಲ್ಲ ದಣಿ ಅಂತ ಹೇಳಿ ವಾರಿಜಾಚಾರ್ತಿ ಅನ್ನೋಳು ನೋಡ್ತಾಳೆ, ಅವರು ಮನೆ ಕೆಲಸದವಳು. ಇವರು ಮತ್ತು ಅಲ್ಲೇ ಇದು ಮಾಡ್ತಾರೆ, ಪೇನ್ ಆದಾಗ ಮತ್ತೆ ಅವಳಿಗೆ ಎಚ್ಚರ ಆಗುತ್ತೆ, ಅಲ್ಲಿನೂ ಕೂಡ ಅದೇ ರೀತಿ ಅವಳಿಗೆ ಮಾಡ್ತಾರೆ. ಎಚ್ಚರ ತಪ್ಪಿಸಿ ಮತ್ತೆ ಒಂದ್ ಸೆಕೆಂಡ್ ಇದು ಮಾಡ್ತಾರೆ, ಅಲ್ಲಿ ಸ್ವಲ್ಪ ಹೊಡೆದಾಟ ಎಲ್ಲ ಇದನ್ನಾಗುತ್ತೆ, ಬ್ಲಡ್ ಸ್ಟೇನ್ ಬರ್ತದೆ ಅಲ್ಲಿ. ಅದಾಗೆ ಇವಳು ನೋಡ್ತಾಳೆ ಅದನ್ನ, ಹಿಂಗೇನೋ ಆಗ್ತಾ ಇದೆ ಅಂತ ಹೇಳಿ. ಆ ವಾರಜಾಚಿ ಇರಬೇಕಲ್ಲ ಅಥವಾ ಊರು ಬಿಟ್ಟು ಹೋಗಿರ್ಬೇಕು, ಎಲ್ಲಿದ್ದಾಳೆ ಅವಳು? ಅದೇ ಪೀಲಿಯಾದ ಅದೇ ಬಾವಿಯಲ್ಲಿ ಸ್ವಲ್ಪ ಇದನ್ನಾದ್ಮೇಲೆ ಅವಳು ಸತ್ತು ಹೋಗ್ತಾಳೆ. ಏನೋ ಇದು ಹೊಸ ವಿಷಯ. ಕರ್ನಾಟಕ ಮೆಡಿಕಲ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದು ಆಕೆ ಸತ್ತಿರುವಂತದ್ದು 15/10/2013. 15/10/2013 ಅಕ್ಟೋಬರ್ 15ನೇ ತಾರೀಕು 2013ನೇ ಇಸ್ವಿಲಿ ಈಕೆ ಪ್ರಾಣವನ್ನ ಕಳೆದುಕೊಂಡಿರ್ತಾಳೆ. ಆದ್ರೆ ಈ ವ್ಯಕ್ತಿ ಹೇಳಿರೋ ಪ್ರಕಾರ ಆ ಫಾರ್ಮ್ ಹೌಸ್ ನಲ್ಲಿರುವಂತಹ ಬಾವಿಯಲ್ಲಿ ಆಕೆ ಸತ್ತಿರೋದಿಲ್ಲ. ಇದು ದೊಡ್ಡ ಸುಳ್ಳು. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ?